ಆತ್ಮೀಯ ವಿದ್ಯಾರ್ಥಿಗಳ ಸಂಚಿಕೆ 2 9ನೇ ತರಗತಿಯ 6ನೆಯ ಗದ್ಯಪಾಠ ಜನಪದ ಕಲೆಗಳ ವೈಭವ ಅನ್ನುವಂಥ ಒಂದು ಪಾಠವನ್ನು ಈಗಾಗಲೇ ನಾವು ಜನಪದ ಕಲೆಗಳಲ್ಲಿ ಪ್ರಮುಖ ಕಲೆಯಾಗಿರ್ತಕ್ಕಂಥ ವೀರಗಾಸೆ ನೃತ್ಯ ಅನ್ನುವಂಥದ್ದನ್ನು ಕಳೆದ ಒಂದು ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ 2ನೇ ಸಂಚಿಕೆಯಲ್ಲಿ ಕಂಸಾಳೆ ಅನ್ನುವಂಥ ಒಂದು ಜನಪದ ಕಲೆಯನ್ನು ಕುರಿತು ನಾವು ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಒಂದು ಹಾಡಿನ ಮೂಲಕ ಈ ಕಂಸಾಳೆಯ ವಿವರಣೆಯನ್ನು ಆರಂಭಿಸ್ತಾ ಇದ್ದಾರೆ. ಕೂಗೋ ಕೂಗೋ ಮಾದೇವನ ಕೂಗಯ್ಯ ದುಡ್ಡು ಮಾದೇವನ ಮಾದೇವ ಕೂಗಯ್ಯ ದುಡ್ಡು ಮಾದೇವನ ಅನ್ನುವಂಥ ಒಂದು ಪದ್ಯ. ಅಂದರೆ ಈ ಕಂಸಾಳೆ ಕಲಾವಿದರು ಈ ಒಂದು ಮಲೆ ಮಹದೇಶ್ವರನನ್ನು ಆರಾಧನೆ ಮಾಡತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪದ್ಯವನ್ನು ಹೇಳ್ತಾ ಆ ಮಲೆ ಮಹದೇಶ್ವರನನ್ನು ಕೂಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಹಾಡು ಆರಂಭ ಆಗ್ತದೆ. ಕಂಸಾಳೆ ನೃತ್ಯ ಆರಂಭ ಆಗ್ತದೆ. ಇದ್ರ ಬಗ್ಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದಾದರೆ ವಿದ್ಯಾರ್ಥಿಗಳೇ, ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡ್ತಾ ಹಾಡ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹಾದೇವನ ಬೆಟ್ಟಕ್ಕೆ ಹೋಗುವುದು ಹಿಂದಿನಿಂದಲೂ ಬಂದಿರತಕ್ಕಂಥ ಒಂದು ಪರಂಪರೆ, ಒಂದು ವಾಡಿಕೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಮೊನ್ನೆ ತಾನೇ ನೀವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ರಲ್ಲ, ಆ ದೀಪಾವಳಿಯ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಒಂದು ಮಲೆ ಮಹದೇಶ್ವರನ ಒಂದು ಕಾವ್ಯವನ್ನು ಈ ರೀತಿಯಾಗಿ ಹಾಡುತ್ತಾ ಆ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು, ಮಲೆ ಮಹದೇಶ್ವರ ಬೆಟ್ಟವನ್ನು ಹತ್ತತಕ್ಕಂಥದ್ದು ಒಂದು ವಾಡಿಕೆ, ಒಂದು ಪರಂಪರೆ. ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದಂಥ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾರರು ಬಳಸುವ ಕಂಚಿನ ತಾಳುಗಳು. ಇಲ್ಲದ ನೋಡಿ, ಇದು ಕೆಳಮುಖವಾಗಿರ್ತಕ್ಕಂಥ ಒಂದು, ಮೇಲ್ಮುಖವಾಗಿರ್ತಕ್ಕಂಥ ಒಂದು ಕಂಸಾಳೆ, ಇದು ಕೆಳಮುಖವಾಗಿರ್ತಕ್ಕಂಥ ಕಂಸಾಳೆ. ಎರಡು ಬಟ್ಟಲ ಆಕಾರದಲ್ಲಿ ಇರತಕ್ಕಂಥ ಈ ಕಂಸಾಳೆಗಳನ್ನು ಕಂಚಿನ ಲೋಹದಿಂದ ಈ ತಾಳಗಳನ್ನು ಮಾಡಿರ್ತಾರೆ. ಈ ಧಾರ್ಮಿಕ ವೃತ್ತಿಗಾರರು, ಅಂದರೆ ಈ ವೃತ್ತಿಯನ್ನು, ಈ ಪರಂಪರೆಯನ್ನು ಧಾರ್ಮಿಕವಾಗಿ ಆಚರಣೆ ಮಾಡತಕ್ಕಂಥ ಈ ವೃತ್ತಿಗಾರರು ಇವರನ್ನು ದೇವರ ಗುಡ್ಡರು ಅಂತ ಕರೀತಾರೆ. ಏನಂತ ಕರೀತಾರೆ? ದೇವರ ಗುಡ್ಡರು ಅಂತ ಕರೀತಾರೆ. ದೇವರ ಗುಡ್ಡರು ಅಂತ ಇವರನ್ನ ಕರೀತಾರೆ. ಇವರು ಈ ತಾಳಗಳನ್ನು ಬಳಸಿಕೊಂಡು ಮಲೆ ಮಹದೇಶ್ವರನ ಭಕ್ತರಾಗಿ ಆ ಭಕ್ತಿಯಿಂದ ಆ ದೇವರನ್ನ ಧ್ಯಾನ ಮಾಡುವುದರ ಜೊತೆಗೆ ಈ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಧಾರ್ಮಿಕ ಜನಪದ ವಾದ್ಯಗಳಾಗಿರ್ತಕ್ಕಂಥ ಕಂಸತಾಲ್ಯ ಎಂಬ ಒಂದು ಪದದ ಮೂಲಕವಾಗಿ, ಅಂದರೆ ಆ ಒಂದು ಪದದಿಂದ ಕಂಸಾಳೆ ಎಂಬ ಪದ ಹುಟ್ಟಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಈ ಕಂಸತಾಲ್ಯ ಅನ್ನುವಂಥ ಒಂದು ಪದದ ತದ್ಭವ ರೂಪವೇ ಕಂಸಾಳೆ ಅನ್ನುವಂಥ ಒಂದು ಪದವಾಗಿ ಅದು ಬಳಕೆಗೆ ಬಂದದ. ದೇವರ ಗುಡ್ಡರು ಇದನ್ನ ಬಿರುದು ಅಂತ ತಿಳ್ಕೊಂಡು ಕರೀತಾರೆ. ಇದಕ್ಕೆ ಬಿರುದು ಅಂತ ತಿಳ್ಕೊಂಡು ಅವರು ಕರೀತಾರಂತೆ. ಅಂದ್ರೆ ಈ ಕಂಸಾಳೆಗಳನ್ನ ಇವನ್ನ ಅವರು ಏನಂತಾರಂದ್ರೆ ದೇವರ ಗುಡ್ಡರು, ಇದಕ್ಕೆ ಬಿರುದು ಅಂತ ತಿಳ್ಕೊಂಡು ಕರೀತಾರೆ. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಸ್ವಲ್ಪ ಅಗಲಾಗಿರ್ತವೆ. ಅಂಗೈ ಅಗಲಕ್ಕಿಂತ ಅವು ದೊಡ್ಡದೇ ಇರ್ತದೆ. ಅಷ್ಟು ದೊಡ್ಡ ತಾಳಗಳು ಇರ್ತವೆ. ಕಂಚಿನ ತಾಳ ಆಕೃತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು. ಇಲ್ಲಿ ನಾನೀಗ ಸೂಕ್ಷ್ಮವಾಗಿ ಚಿತ್ರಗಳನ್ನು ತೆಗೆದು ತೋರಿಸಿದ್ದೇನೆ. ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇರುತ್ತದೆ. ಮೇಲ್ಗಡೆ ಚಿಕ್ಕದೇ ಇರ್ತದೆ, ಕೆಳಗಡೆ ಅಗಲ ಇರ್ತದೆ, ದೊಡ್ಡದೇ ಇರ್ತದೆ. ಮೇಲು ತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೆಯವರ ಕಲಾಕೃತಿ ಹುರಿ ಇಲ್ಲಿರುತ್ತದೆ. ನೋಡಿ, ಇಲ್ಲಿಂದ ಒಂದು ಗೊಂಡೆಯ ರಚನೆ ಮಾಡ್ಯಾರ. ಇದು ಕಲಾಕೃತಿಯನ್ನ ಕೂಡಿರ್ತಕ್ಕಂಥ ಬಣ್ಣದ ಕಲಾಕೃತಿಯಿಂದ ಕೂಡಿರ್ತಕ್ಕಂಥ ಒಂದು ಗೊಂಡೆಯವನ್ನ ಅವರು ಅದಕ್ಕೆ ಕಟ್ಟಿರ್ತಾರೆ. ಇವು ಕಂಸಾಳೆಯ ಪ್ರಮುಖ ಭಾಗಗಳು.
ಬಟ್ಟಲನ್ನು ಮೇಲ್ಮುಖವಾಗಿ ಎಡಗೈ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥ ತಾಳಗಳನ್ನು ಅದರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕುಟ್ಟುತ್ತಾರೆ. ಅಗಲ ಇರತಕ್ಕಂಥ ಒಂದು ತಾಳ ತಳಗಡೆ ಇರ್ತದೆ, ಮೇಲ್ಗಡೆ ಒಂದು ದೊಡ್ಡದು ಚಿಕ್ಕದಿರ್ತದೆ. ಅದಕ್ಕಿಂತ ಇದನ್ನ ಈ ರೀತಿಯಾಗಿ ತಿರುಗಿಸ್ತಾ ಅಲಂಕಾರಿಕವಾಗಿ ಅದನ್ನ ಅದರ ಮೇಲೆ ಕುಟ್ಟುತ್ತಾರ. ಇದರಿಂದ ಏನಾಗ್ತದೆ ಅಂತಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಇಂಪಾಗಿರ್ತಕ್ಕಂಥ ಒಂದು ಧ್ವನಿ ಆ ಒಂದು ಕಂಚಿನ ತಾಳಗಳಿಂದ ಹೊರಡುತ್ತದೆ. ವಿದ್ಯಾರ್ಥಿಗಳೇ, ಈ ನಾದದ ಹಿನ್ನೆಲೆಯಲ್ಲಿ ಗುಡ್ರು ಹಾಡುತ್ತಾರೆ. ಅವರು ಅದರ ಜೊತೆಗೆ ತಾಳಕ್ಕೆ ತಕ್ಕಂತೆ ಆ ದೇವರ ಗುಡ್ಡರು ಹಾಡುತ್ತಾ ಹೋಗುತ್ತಾರೆ. ವೃತ್ತಿಗಾರರು ಬಳಸುವ ವಾದ್ಯಗಳಲ್ಲೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯೂ ಕೂಡ ಬಳಕೆಯಾಗುವ ಏಕಮಾತ್ರ ಸಾಧನ ಅಂತಂದ್ರೆ ಅದು ಕಂಸಾಳೆ. ನೋಡ್ರಿ, ಆ ಧಾರ್ಮಿಕ ವೃತ್ತಿಗಾರರು ಕಲೆಯನ್ನು ಪ್ರದರ್ಶನ ಮಾಡಿದ ನಂತರದಲ್ಲಿ ಭಕ್ತಾದಿಗಳು ಅವರು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾರೆ. ಅಂದ್ರೆ ಹಣದ ರೂಪದ ಕಾಣಿಕೆಯನ್ನ ಅರ್ಪಿಸ್ತಾರೆ. ಆ ಸಂದರ್ಭದಲ್ಲಿ ಈ ಕಂಸಾಳೆಯನ್ನು ಮೇಲ್ಮುಖವಾಗಿ ಹಿಡಿದು ಅಲ್ಲೇನ್ ಮಾಡ್ತಾರೆ ಅಂದ್ರೆ ಅವುಗಳನ್ನೇ ಕಾಣಿಕೆ ಪಡೆಯುವ ಒಂದು ಸಾಧನವನ್ನಾಗಿ ಬಳಸಿಕೊಳ್ತಾರೆ ಈ ಕಂಸಾಳೆ. ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಆ ಒಂದು ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಆನಂತರ ಅದರೊಳಗೆ ತುಂಬಿದ ನಂತರದಲ್ಲಿ ತಮ್ಮ ಜೋಳಿಗೆಗೆ ಆ ಒಂದು ಕಾಣಿಕೆಯನ್ನ ಹಾಕಿಕೊಳ್ಳುತ್ತಾರೆ ಅಥವಾ ಸುರಿದುಕೊಳ್ಳುತ್ತಾರೆ. ಇದೊಂದು ಪವಿತ್ರ ಸಾಧನವಾಗಿರುವುದರಿಂದ ಕಾಣಿಕೆ ಅರ್ಪಿಸುವ ಮಲೆ ಮಹದೇಶ್ವರನಿಗೆ ಸಮರ್ಪಣೆಯಾದಂತೆ ಎಂಬ ಭಾವನೆ ಗುಡ್ಡನಿಗೂ ಮತ್ತು ದಾನಿಗೂ ಇರುತ್ತದೆ. ನೋಡ್ರಿ, ಈ ಧಾರ್ಮಿಕ ವೃತ್ತಿಗಾರರಾಗಿರ್ತಕ್ಕಂಥ ಗುಡ್ಡರು ಏನ್ ಮಾಡ್ತಾರ, ಅತ್ಯಂತ ವಿನಮ್ರ ಭಾವದಿಂದ ಕಾಣಿಕೆಯನ್ನು ಸ್ವೀಕರಿಸ್ತಾರೆ. ಆ ಒಂದು ಭಕ್ತಿ ಅವರ ಒಂದು ಮನಸ್ಸಿನಲ್ಲಿಯೂ ಕೂಡ ಇರುತ್ತದೆ. ಅದೇ ರೀತಿಯಾಗಿ ದಾನ ಮಾಡತಕ್ಕಂಥ, ಕಾಣಿಕೆ ಕೊಡ್ತಕ್ಕಂಥ ಈ ಒಂದು ಭಾವನೆ ಸಮರ್ಪಣೆ ಮಾಡುವವರ ಮೇಲೆ ಕೂಡ ಇರುತ್ತದೆ. ಹೀಗೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಅದು ಅವರ ವೃತ್ತಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಾಧನವಾಗಿರುವುದರಿಂದ ಅದನ್ನು ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದನ್ನು ಅವರು ಪೂಜಿಸ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಆ ಕಲೆಯನ್ನು ಪ್ರದರ್ಶನ ಮಾಡುವ ಪೂರ್ವದಲ್ಲಿ ಅವುಗಳನ್ನು ಚೆನ್ನಾಗಿ ಒಂದು ಗದ್ದಿಗೆಯ ಮೇಲೆ ಇಟ್ಟು ಅಥವಾ ಒಂದು ಕಂಬಳಿಯನ್ನು ಹಾಸಿ ಅದರ ಮೇಲೆ ಇಟ್ಟು ಅವುಗಳನ್ನು ಅಲಂಕಾರಿಕವಾಗಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಆ ನಂತರದಲ್ಲಿ ಅವನ್ನ ಕೈ ಎತ್ಕೊತಾರೆ. ಎತ್ಕೊಂಡು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಇದು ಗುಡ್ಡರು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಕಂಸಾಳೆ ನೃತ್ಯದ ಒಂದು ಪರಂಪರೆ ಅಂತ ತಿಳ್ಕೊಂಡು ಹೇಳಬಹುದು. ಹಾಗೆ ಕೈಗೆ ಎತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಅವರೊಂದು ಮುಖ್ಯವಾದಂಥ ಒಕ್ಕಣಿಕೆಯನ್ನು ಹೇಳ್ತಾರೆ. ಅದೇನು ಅಂತಂದ್ರೆ, ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಾದೇವ ನಿನ್ನ ಪಾದವೇ ಗತಿಕನಪ್ಪ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಅತ್ಯಂತ ವಿನಮ್ರವಾಗಿ ಅದನ್ನು ಭಕ್ತಿಪೂರ್ವಕವಾಗಿ ಕೈ ಎತ್ತಿಕೊಂಡು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅಲ್ಲೇನು ಮಾಡ್ತಾರೆ ಅಂದ್ರೆ ಆನಂತರ ಅದನ್ನು ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಬಾರಿಸ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಈ ದೇವರ ಗುಡ್ಡರು ಅತ್ಯಂತ ಈ ವಿನಮ್ರಭಾವದಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಏನಂತಂದ್ರೆ ಕಲೆಯನ್ನು ವ್ಯಕ್ತ ಮಾಡುವ ಪೂರ್ವದಲ್ಲಿ ಅದರ ಎಲ್ಲ ಮಾಹಿತಿಯನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಇನ್ನು ಮುಂದೆ ಏನಂತಂತಂದ್ರೆ, ನೀವು ಇಂಥ ಒಂದು ಕಲೆಯನ್ನು ಒಬ್ಬ ಜನಪದ ಕಂಸಾಳೆ ಕಲಾವಿದರು ಯಾವ ರೀತಿಯಾಗಿ ಸೊಗಸಾಗಿ ಆ ಕಲೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನು ಇದೊಂದು ಕಿರು ದೃಶ್ಯದ ಮೂಲಕವಾಗಿ ನೀವು ನೋಡಬಹುದು.
ನೋಡಿದ್ರಲ್ಲ ವಿದ್ಯಾರ್ಥಿಗಳ, ಎಷ್ಟು ಸುಮಧುರವಾಗಿರ್ತಕ್ಕಂಥ ಮತ್ತು ಸೊಗಸಾಗಿರ್ತಕ್ಕಂಥ ಜನಪದ ಒಂದು ನೃತ್ಯವನ್ನು ಅವರು ಪ್ರದರ್ಶನ ಮಾಡಿದರು ಅಂತ. ಆ ಮೂಲಕವಾಗಿ ನಾವು ಅನೇಕ ಸಂಗತಿಗಳನ್ನು ನಾವು ಅಲ್ಲಿ ಅವರ ವೇಷಭೂಷಣ, ಅವರ ಭಾಷೆಯ ವಿಧಾನ, ಅವರ ಗತ್ತು, ಅವರ ಒಂದು ಏನಂತಂದರೆ ಗ್ರಾಮೀಣ ಒಂದು ಸೊಗಡು, ಅದೆಲ್ಲ ಯಾವ ರೀತಿಯಾಗಿ ಕಲಾತ್ಮಕವಾಗಿ ಆ ಕಲೆಯಲ್ಲಿ ವ್ಯಕ್ತವಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಹಾಗಾದರೆ ಮುಂದುವರೆದು ನೋಡ್ರಿ, ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳಗಳನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ. ಬೀಸು ಕಂಸಾಳೆ ಅಂತ ಬರ್ತದೆ, ಉದ್ದನೆಯ ದಾರವನ್ನು ಅದಕ್ಕೆ ಕಟ್ಟಿರ್ತಾರೆ, ಹೀಗೆ ಅಲಂಕಾರಿಕವಾಗಿ ಅದನ್ನು ತಂದು ತಾಳವನ್ನು ಅದಕ್ಕೆ ಕೊಟ್ಟುತ್ತಾರೆ. ಇದು ಬೀಸು ಕಂಸಾಳೆ ನೃತ್ಯ ಅಂತ ತಿಳ್ಕೊಂಡು ಬರ್ತದೆ. ಇದರ ಜೊತೆಗೆ ಕುಣಿತಾ ಇರುತ್ತದೆ. ಹೀಗೆ ಕಂಸಾಳೆಯನ್ನು ಬೇರೆ ಬೇರೆ ಭಂಗಿಗಳನ್ನು ನೃತ್ಯ ಮಾಡತಕ್ಕಂಥ ಸಂದರ್ಭದಲ್ಲಿ ಬಳಸ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕಥೆಯನ್ನು ಮಾಡುತ್ತಾರೆ. ಇದಕ್ಕೂ ಕೂಡ ಒಂದು ರಂಗ ಸಜ್ಜಿಕೆ ಅನ್ನುವಂಥದ್ದು ಬೇಕಾಗ್ತದೆ. ಅದಕ್ಕಾಗಿ ಎತ್ತರದ ಸ್ಥಳದಲ್ಲಿ ಕೂತು ಅವರು ಈ ಕಲೆಯನ್ನು ಪ್ರದರ್ಶನ ಮಾಡಿದಂತಂದರೆ ಅದು ನೋಡುಗರಿಗೆ, ವೀಕ್ಷಕರಿಗೆ ಬಹಳ ಸೊಗಸಾಗಿ ಕಾಣ್ತದೆ ಅನ್ನುವಂಥದ್ದು ಇಲ್ಲಿ ಕೂಡ ಈ ಕಲೆಯಲ್ಲಿ ಕಂಡುಬರ್ತದೆ. ಇದನ್ನು ನಡೆಸಲು ಕೊನೆ ಪಕ್ಷ 3 ಗುಡ್ಡರು ಇರಬೇಕು. 3 ಜನ ಗುಡ್ಡರು ಇದ್ದರೆ ಅದನ್ನು ಆ ಕಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಮೇಳದಲ್ಲಿ ಏಕತಾರಿ ದಮ್ಮಣಿಗಳನ್ನು ಹಿಮ್ಮೇಳದವರು ಬಳಸುತ್ತಾರೆ. ಏಕತಾರಿ ಅಂತಂದರೆ, ತಾರಿ ಅಂದರೆ ತಂತಿ, ಏಕತಾರಿ ಅಂತಂದರೆ ಒಂದು ತಂತಿ, ಒಂದೇ ತಂತಿಯ ವಾದ್ಯವನ್ನು ನಾವು ಏಕತಾರಿ ವಾದ್ಯ ಅಂತ ತಿಳ್ಕೊಂಡು ಕರಿತೀವಿ. ಅದರ ಜೊತೆಗೆ ಚರ್ಮದಿಂದ ಮಾಡಿರ್ತಕ್ಕಂಥ ದಮ್ಮಡಿಯನ್ನು ಕೂಡ ಅವರು ಏನು ಮಾಡ್ತಾರೆ ಅಂದರೆ ಹಿಮ್ಮೇಳದವರು ಬಳಸ್ತಾರೆ. ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನು ಹಿಡಿಯುವರು. ಉಳಿದವರು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡುತ್ತಾರೆ. ವಿವಿಧ ಪ್ರಕಾರಗಳಲ್ಲಿ, ಮಟ್ಟು ಅಂದರೆ ಪ್ರಕಾರ, ಈ ಪ್ರಕಾರಗಳಲ್ಲಿ ಅವರು ಹಾಡುತ್ತಾರೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿಯೇ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸುತ್ತಾರೆ. ಪದ್ಯ ಹೇಳ್ತಾ ಹೇಳ್ತಾ ಕಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಮಲೆಮಹದೇಶ್ವರನ ಒಂದು ಕಥೆಯನ್ನು ಇಲ್ಲಿ ಪ್ರಸಾರ ಮಾಡ್ತಾರೆ. ಅದರ ಜೊತೆಗೆ ಮಧ್ಯದಲ್ಲಿ ಮಾತಿನ ಮೂಲಕ, ವಚನದ ಮೂಲಕ ಕೂಡ ಈ ಕಥೆಯನ್ನು ಸೊಗಸಾಗಿ ಅವರು ಹೃದಯಕ್ಕೆ ನಾಟುವಂತೆ ಈ ಕಥೆಯನ್ನು ಹೇಳ್ತಾರೆ, ನಿರೂಪಣೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಇದು ವಿಶಿಷ್ಟವಾದಂಥ ಒಂದು ಗದ್ಯ, ಪದ್ಯಗದ್ದಿಯಾದಂಥ ಒಂದು ಗದ್ಯ ಅಂತ ತಿಳ್ಕೊಂಡು ಹೇಳ್ಬೋದು. ವಚನವನ್ನು ಪ್ರಧಾನ ಗಾಯಕ ಏನು ಮಾಡ್ತಾನಂತಂದರೆ ನಿರೂಪಿಸಿಕೊಳ್ಳುತ್ತಿರುವ ಅಂಥ ಸಂದರ್ಭದಲ್ಲಿ ಅದರ ಪ್ರತಿ ಸಾಲಿನ ಹಂತದಲ್ಲಿ ಸೊಲ್ಲಿನವರು ಅಂದರೆ ಹಿಮ್ಮೇಳದವರು ಹಿನ್ನೆಲೆಯಾಗಿ ಈ ಒಂದು ಸೊಲ್ಲಿನವರು ಹೌದು 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 ಶಿವ ಶಿವ ಮಹಾದೇವ ಅಂತ ತಿಳ್ಕೊಂಡು ಅವನಿಗೆ ಧ್ವನಿಯನ್ನು ಕೊಡ್ತಾರೆ. ಅದು ಕಥೆಯನ್ನು ಮುಂದೆ ಓಡಿಸಿಕೊಂಡು ಹೋಗಲಿಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಹೇಳಬಹುದು. ಈ ರೀತಿಯಾಗಿ ಇಲ್ಲಿ ಈ ಕಥೆಯನ್ನು ನಾವು ಈ ಒಂದು ದನಿಯ ಮೂಲಕವಾಗಿ ಕಥಾವಾಹಿನಿಯನ್ನು ನಿರರ್ಗಳವಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ, ಹರಿದು ಹೋಗಲಿಕ್ಕೆ, ಸರಾಗವಾಗಿ ನಡೆದುಕೊಂಡು ಹೋಗಲಿಕ್ಕೆ ಈ ಒಂದು ಪೋಷಕವಾದಂಥ ಒಂದು ಸೊಲ್ಲಿನವರು ಒಂದು ಈ ಡಯಲಾಗ್ಗಳನ್ನು ಹೇಳ್ತಾರೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವಂಥ ಒಂದು ಸಂಗತಿಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ, ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರವಾದಂಥ ಪದ್ಯಕಥನಕ ಆಕರ್ಷಕವಾದದ್ದು ಮತ್ತು ಮನಮೋಹಕವಾದದ್ದು. ವಿದ್ಯಾರ್ಥಿಗಳೇ, ಇದು ಎಲ್ಲ ಒಂದು ವಿಶೇಷತೆಯನ್ನು ಒಳಗೊಂಡಿದ್ದಾಗ ಮಾತ್ರ ಈ ಜನಪದ ಕಲೆಗೆ ಏನಾಗ್ತದೆ ಅಂತಂದರೆ ತುಂಬ ಸೊಗಡು ಅಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಹಾಗೆ ಕಂಸಾಳೆಯಲ್ಲಿ ಈ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲಿ ಒಂದಾಗಿರತಕ್ಕಂಥ ಮಲೆಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡ್ತಾರೆ. ಇದಕ್ಕೆ ಮುಖ್ಯವಾಗಿ ಮಲೆಮಹದೇಶ್ವರನ ಒಂದು ಕಥೆನೇ ಏನಪ್ಪಾ ಅಂತಂತಂದರೆ ಮುಖ್ಯವಾಗಿ ನಮ್ಗೆ ಇಲ್ಲಿ ಕಂಡು ಬರುವುದನ್ನು ನಾವು ಕಾಣ್ತೇವೆ. ಇದರ ಜೊತೆಗೆ ಇದಲ್ಲದೆ ಅಲ್ಲಿ ಪಿರಿಯಾಪಟ್ಟಣದ ಒಂದು ಕಥೆಯನ್ನು ನಾವು ಇಲ್ಲಿ ಕಾಣಬಹುದು. ಪಿರಿಯಾಪಟ್ಟಣದ ಕಾಳಗ, ಸಾರಂಗದರ ಬಿಳಿ, ಗಿರಿರಂಗನ ರಂಗಸ್ವಾಮಿ ಕಾಳಗ, ಅನಂತರದಲ್ಲಿ ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ,
ಮುಡುತೊರೆ ಮಲ್ಲಪ್ಪ, ಕೋಳೂರು ಕೊಡಗೂಸು ಮೊದಲಾದಂಥ ಲೌಕಿಕವಾಗಿರ್ತಕ್ಕಂಥ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಐತಿಹಾಸಿಕ ಕಾವ್ಯಗಳನ್ನು ಇಲ್ಲೇನು ಮಾಡ್ತಾರೆ ಅಂತಂದರೆ ಅವರು ಹಾಡ್ತಾ ಆ ಕಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಇದಲ್ಲದೆ ಮಂಟೇಸ್ವಾಮಿ ಕಾವ್ಯವನ್ನು ಕೂಡ ಅದರಲ್ಲಿ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗದ್ದಿಗೆ ಅಳವಡಿಸಿಕೊಂಡು ಏನು ಮಾಡ್ತಾರೆ ಅಂತಂದರೆ ಹಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಕಂಸಾಳೆಯ ಒಂದು ಕಾಳಗ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅನೇಕ ಕಾಳಗಗಳ ಕಥಾನಕಗಳನ್ನು ಇದು ಜನರಿಗೆ ಬಿಂಬಿಸ್ತಾ ಇರುತ್ತದೆ ಅನ್ನುವಂಥದ್ದನ್ನು. ಹೀಗೆ ಧಾರ್ಮಿಕವಾಗಿಯೂ ಅನೇಕ ಒಂದು ಸಂಗತಿಗಳನ್ನು ಇಲ್ಲಿ ಹೇಳ್ತಾರೆ. ಕಾಳಗಗಳಂಥ ಒಂದು ಶೌರ್ಯ ಪರಾಕ್ರಮದ ಒಂದು ಕಥಾನಕಗಳು ಕೂಡ ಈ ಒಂದು ಕಂಸಾಳೆ ನೃತ್ಯದಲ್ಲಿ ಬರ್ತಾವ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾದರೆ ಮುಂದೆ ನೋಡ್ರಿ, ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ನೃತ್ಯ. ಕರ್ನಾಟಕದ ಜನಪದ ಕಲೆಗಳಲ್ಲಿ ಅಪೂರ್ವವಾಗಿರತಕ್ಕಂಥ ಒಂದು ಕಲಾತ್ಮಕವಾದಂಥ ದಕ್ಷಿಣ ಕರ್ನಾಟಕದ ನೃತ್ಯ ಅಂತಲೇ ಹೇಳ್ಬೋದು. ಇದರಲ್ಲಿ ಮತ್ತೆ ಬೇರೆ ಬೇರೆ ಪ್ರಕಾರಗಳದಾವು. ತಾರ್ಬಟ್ಲು ಅಂತದ, ತಾರ್ಬಟ್ಲು ಅನ್ನುವಂಥ ನೃತ್ಯ. ಆನಂತರದಲ್ಲಿ ತಟ್ಟುಬಟ್ಲು ಅಂತದ, ಮುಂತಾದ ಬಗೆಗಳನ್ನು ನಾವು ಇದರಲ್ಲಿ ಕಾಣಬಹುದು. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ, ನಮ್ಮ ಮುದ್ದು ಮಾದಯ್ಯನ ಲಿಂಗಬ ಎಂದು ಹಾಡ್ತಾರೆ. ಇಲ್ಲ ಕೂಗೋ ಕೂಗೋ ಮಾದೇವನ, ಕೂಗಯ್ಯ ಮುದ್ದು ಮಾದೇವನ, ಮಾದೇವ ಕೂಗಯ್ಯ ಮುದ್ದು ಮಾದೇವನ ಅನ್ನುವಂಥ ಒಂದು ಹಾಡನ್ನು ಹೇಗೆ ಅವ್ರು ಹೇಳ್ತಾರಲ್ಲ, ಹಂಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ 4 ಜನ ಒಂದೇ ಕಡೆಗೆ ನಿಂತ್ಕೊಂಡು ಲಿಂಗಬ ಮುದ್ದು ಲಿಂಗಬ, ನಮ್ಮ ಮುದ್ದು ಮಾದಯ್ಯನ ಲಿಂಗಬ ಅಂತ ತಿಳ್ಕೊಂಡು ಹಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ತನ್ನ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ. ತಲೆಯ ಮೇಲೆ, ಬೆನ್ನ ಮೇಲೆ, ಹಿಂದೆ, ಕಾಲ ಕೆಳಗೆ, ಕುಳಿತು, ನಿಂತು, ಬಾಗಿ, ಬಳುಕಿ, ಈ ರೀತಿಯಾಗಿ ತೀವ್ರಗತಿಯಲ್ಲಿ ಆ ಒಂದು ಕಲೆಗೆ ಒಂದು ವಿಶಿಷ್ಟವಾದಂಥ ವೇಗ ಓಗ ಬರುವಂತೆ ನರ್ತಿಸುವಂಥ ಒಂದು ಭಂಗಿಗಳು ಆಕರ್ಷಕವಾಗಿ ಮತ್ತು ಅದ್ಭುತವಾಗಿ ಇಲ್ಲಿ ಕಂಡುಬರ್ತಾವು ಅನ್ನುವಂಥದ್ದನ್ನು ನಾವು ತಿಳ್ಕೊತೇವೆ. ನೋಡ್ರಿ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ನೋಡಿದಂಥ ಆ ಒಂದು ಕಂಸಾಳೆ ನೃತ್ಯದ ಭಂಗಿಯಲ್ಲಿ ಯಾವ್ಯಾವ ರೀತಿಯಾಗಿರತಕ್ಕಂಥ ಒಂದು ಆಕರ್ಷಕ ದೃಶ್ಯಗಳನ್ನು ನೀವೀಗಾಗಲೇ ಕಣ್ಣಾರೆ ಕಂಡಿದ್ದೀರಿ. ಒಮ್ಮೊಮ್ಮೆ ಈ ಇಬ್ಬರು ಗುಡ್ಡರು ಕಲಿತು ನರ್ತಿಸುವುದು ಕೂಡ ಉಂಟು. ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವಂಥ ಒಂದು ವೈಖರಿಯನ್ನು ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ಕಾಣ್ತೇವೆ. ಹೀಗೆ ಕಂಸಾಳೆ ಅನ್ನುವಂಥದ್ದು ಒಂದು ಜನಪದ ಕಾವ್ಯಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ನೃತ್ಯ ಕಲೆ. ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ತಿಳ್ಕೊತೇವೆ. ಆ ನಿಟ್ಟಿನಲ್ಲಿ ಈ ಒಂದು ಜನಪದ ಕಲೆಯನ್ನು ಕೂಡ ನಾವು ಇತರ ಜನಪದ ಕಲೆಗಳೊಂದಿಗೆ ನಾವು ಸೇರಿಸಿಕೊಂಡು ಅಭ್ಯಾಸ ಮಾಡಿದಾಗ ಬಹುತೇಕ ನಮಗೆ ಎಷ್ಟು ನಮ್ಮ ಜನಪದರ ಮಧ್ಯದಲ್ಲಿ ಇಷ್ಟೊಂದು ವಿಶಿಷ್ಟವಾದಂಥ ಕಲೆಗಳು ಇನ್ನೂ ಕೂಡ ಅಡಗಿದಾವು ಅನ್ನೋದಕ್ಕೆ ಇದೊಂದು ಕಲೆ ಸಾಕ್ಷಿ ಅಂತ ತಿಳ್ಕೊಂಡು ಹೇಳ್ಬೋದು.